ಸರ್ವಭೂತ ಯದಾದೇವಿ ಭುಕ್ತಿಮುಕ್ತಿ ಪ್ರದಾಯಿನಿ ತ್ವಂ ಸ್ತುತಯೇ ಕಾವ ಭವಂತು ಪರಮೋಕ್ತಯ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀಮದ್ ದೇವಿ ಭಾಗವತ ಆಧಾರಿತವಾದ ಕಥೆಗಳನ್ನು ಕೇಳ್ತಾ ಇದ್ದೇವೆ. ಇವತ್ತು ನಿಮಿ ಮತ್ತು ವಶಿಷ್ಠರ ಕುರಿತಾದಂತಹ ಕಥೆಯನ್ನು ನಾವು ಕೇಳೋಣ. ಇಂದ್ರನ ಅವಸ್ಥೆಯನ್ನು ನೋಡಿ ಜನಮೇಜಯ ಮಹಾರಾಜನು ದಿಗಿಲುಗೊಂಡು ವ್ಯಾಸಮುನಿಯನ್ನು ಕುರಿತಾಗಿ ಪರಾಶರನಂದನ 100 ಅಶ್ವಮೇಧಗಳನ್ನು ಜರಗಿಸಿ ಇಂದ್ರಪದವನ್ನು ಹೊಂದಿದ ಪುರಂದರನ ಅವಸ್ಥೆಯನ್ನು ನೆನೆದರೆ ಮನಕ್ಕೆ ಕಳವಳ ಉಂಟಾಗುವುದು. ಅಂತಹ ವ್ಯಕ್ತಿಯೇ ಈ ರೀತಿ ಪಾಡನ್ನು ಹೊಂದಿದ ಬಳಿಕ ಸಾಮಾನ್ಯರ ಗತಿಯೇನು ಎಂಬುದಾಗಿ ಪ್ರಶ್ನಿಸುತ್ತಾನೆ. ಆಗ ವ್ಯಾಸಮುನಿಯು, ರಾಜೇಂದ್ರ, ಕರ್ಮಕ್ಕೆ 3 ಗತಿಗಳುಂಟು. ಸಂಚಿತ, ವರ್ತಮಾನ, ಪ್ರಾರಬ್ಧ ಎಂಬವು ಆ 3 ಗತಿಗಳು. ಪ್ರತಿಯೊಂದು ಜೀವಿಗೂ ಈ ಕರ್ಮಗಳ ಬಂಧವು ಇದ್ದೇ ಇರುವುದು. ದೇವತೆಗಳು, ದಾನವರು, ಯಕ್ಷರು, ಕಿನ್ನರರು, ಮನುಷ್ಯರು, ರಾಕ್ಷಸರು ಎಲ್ಲರೂ ಕರ್ಮಭೋಗ ವಶವಾದವರು. ಧರ್ಮಪುತ್ರರಾದ ನರನಾರಾಯಣರು ಕೃಷ್ಣಾರ್ಜುನರಾದರು. ಅವರಿಗೂ ಕರ್ಮಬಂಧವು ತಪ್ಪಲಿಲ್ಲ. ಪಾಂಡವರು ವನವಾಸಿಗಳಾದುದು ಅವರ ಕರ್ಮಬಂಧದಿಂದಲೇ. ಎಲ್ಲ ಜೀವಿಗಳಿಗೂ ಕರ್ಮಬಂಧವು ಇದ್ದೇ ಇರುವುದು. ಕರ್ಮದ ಗತಿಯು ಅತಿಶಯ ಗಹನದ್ದಾಗಿದೆ. ಸತ್ಯಯುಗದಲ್ಲಿ ಮಾನವರು ಪವಿತ್ರ ಕರ್ಮಗಳನ್ನು ಮಾಡುತ್ತಾ ದೇವಲೋಕವನ್ನು ಪ್ರಾಪ್ತ ಮಾಡಿಕೊಳ್ಳುವರು. ತ್ರೇತ, ದ್ವಾಪರ ಯುಗಗಳಲ್ಲಿ ಪವಿತ್ರ ಕರ್ಮ ಮಾಡುವವರಿಗೆ ದೇವಲೋಕವು, ದುಷ್ಕರ್ಮಿಗಳಿಗೆ ನರಕವು ದೊರೆಯುವುದು. ಕಲಿಯುಗವು ನರಕದ ಆಶ್ರಯ ಸ್ಥಾನವಾಗಿದೆ. ಆಗ ಪಾಪಕರ್ಮಗಳನ್ನು ಮಾಡುವ ಜನರೇ ಬಹಳ. ಆ ದುಷ್ಕರ್ಮಿಗಳು ನರಕವನ್ನು ಅನುಭವಿಸುವರು. ಕರ್ಮಬಂಧವು ಯಾವ ಜೀವಿಗೂ ತಪ್ಪಿದ್ದಲ್ಲ. ನಿನ್ನ ತಂದೆಯಾದ ಪರೀಕ್ಷಿತ ರಾಜನು ಧರ್ಮವಂತನಾಗಿದ್ದನು. ಅವನು ಜೀವನದಲ್ಲಿ ಪವಿತ್ರ ಕರ್ಮಗಳನ್ನೇ ಮಾಡುತ್ತಾ ಬಂದವನು. ಆದರೆ ಮಹರ್ಷಿಯಾದ ಶಮೀಕನ ಕೊರಳಲ್ಲಿ ಸತ್ತ ಹಾವನ್ನು ಹಾಕುವ ದುರ್ಬುದ್ಧಿಯು ಅವನಿಗೆ ಪ್ರಾರಬ್ಧ ಕರ್ಮದಿಂದಲೇ ಉತ್ಪನ್ನವಾಯಿತು. ಸತ್ಯಯುಗದಲ್ಲಿ ಬ್ರಾಹ್ಮಣರು ವೇದಗಳಲ್ಲಿ ಶ್ರದ್ಧೆಯುಳ್ಳವರಿದ್ದರು. ಅವರು ಸಂಪೂರ್ಣ ವೇದಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ಜಗದಂಬೆಯ ಉಪಾಸಕರಾಗಿದ್ದರು. ಬೀಜ ಮಂತ್ರದ ಜಪಾನುಷ್ಠಾನಗಳನ್ನು ನೆರವೇರಿಸುತ್ತಿದ್ದರು. ಗಾಯತ್ರಿ ಜಪ, ಧ್ಯಾನ, ಪಾರಾಯಣಗಳಲ್ಲಿ ತಮ್ಮ ಸಮಯವನ್ನು ವ್ಯಯ ಮಾಡುತ್ತಿದ್ದರು. ಕ್ಷತ್ರಿಯ ವೈಶ್ಯರು ತಮ್ಮ ತಮ್ಮ ಕರ್ಮಗಳನ್ನು ದಕ್ಷತೆಯಿಂದ ನೆರವೇರಿಸುತ್ತಿದ್ದರು. ಆ ಶ್ರೇಷ್ಠ ಯುಗದಲ್ಲಿ ಎಲ್ಲಾ ವರ್ಣದವರು ಭಗವತಿ ಯೋಗಮಾಯೆಯ ಆರಾಧನೆ ಮಾಡುತ್ತಿದ್ದರು. ಪ್ರಾಚೀನ ಯುಗಗಳಲ್ಲಿ ಕಲಿಯುಗದಲ್ಲಿ ಬ್ರಾಹ್ಮಣರು ಪ್ರತಿಗ್ರಹ ತತ್ಪರರಾಗಿರುವರು, ಸ್ತ್ರೀಯರು ಸ್ವೇಚ್ಛಾಚಾರಿಗಳಾಗಿರುವರು ಎಂದನು. ರಾಜೇಂದ್ರ, ಅಧರ್ಮವೇ ಹೆಚ್ಚಾಗುವ ಕಲಿಯುಗದಲ್ಲಿ ಜಗದಂಬೆಯ ಉಪಾಸನೆ ಮಾಡುವುದು ಪಾಪ ನಿವಾರಣೆಯಾಗುವುದು. ದ್ವಿಜನಿಗೆ ಗಾಯತ್ರಿ ಮಂತ್ರದ ಪುರಶ್ಚರಣೆಯಿಂದ ಪರಿಶುದ್ಧನಾಗುವನು. ಭಗವತಿ ಮಹಾಮಾಯೆಯ ಪ್ರಭಾವವು ಅತ್ಯದ್ಭುತವಾದುದು. ಭಾರತದಲ್ಲಿ ಅನೇಕ ತೀರ್ಥಕ್ಷೇತ್ರಗಳುಂಟು. ಗಂಗಾ, ಸರಸ್ವತಿ, ನರ್ಮದಾ, ಗಂಡಕಿ, ಸಿಂಧು, ಗೋಮತಿ, ತಮಸ, ಕಾವೇರಿ, ಚಂದ್ರಭಾಗ, ಪುಣ್ಯ, ವೇತ್ರಾವತಿ, ಚರ್ಣತ್ವವಿ, ಸರಯು, ತಾಪಿ, ಸಾಭ್ರಮತಿ ಮೊದಲಾದ ಪಾವನಕರ ನದಿಗಳು ಇಲ್ಲಿ ಇರುವವು. ಪುಷ್ಕರ, ಕುರುಕ್ಷೇತ್ರ, ಧರ್ಮಾರಣ್ಯ, ಪ್ರಭಾಸ, ಪ್ರಯಾಗ, ನೈಮಿಷಾರಣ್ಯ, ಕಾಶಿ, ಅರ್ಬುದಾರಣ್ಯ, ಶ್ರೀಶೈಲ, ಗಂಧಮಾಧನ, ಸುಮೇರು ಮೊದಲಾದ ಪವಿತ್ರ ಸ್ಥಳಗಳು, ಗಿರಿಧಾಮಗಳು ಇರುವವು. ಬಿಂದುಸರ, ಅಚ್ಚೋದಸರ, ಮಾನಸ ಸರೋವರ ಮೊದಲಾದ ಪವಿತ್ರ ಸರೋವರಗಳು ಇಲ್ಲಿವೆ. ಪವಿತ್ರ ನದಿಗಳು, ಕ್ಷೇತ್ರಗಳು, ಗಿರಿಧಾಮಗಳು ಮನುಷ್ಯನ ಪಾಪಕ್ಷಾಲನೆ ಮಾಡುವವು. ಈ ಕ್ಷೇತ್ರ ತೀರ್ಥಗಳನ್ನು ಉಪಯೋಗಿಸಿಕೊಂಡು ಮನುಷ್ಯನು ಉದ್ಧಾರವಾಗಬೇಕು. ಜನಮೇಜಯ, ದಾನ, ವ್ರತ, ತಪ, ಯಜ್ಞ ಮೊದಲಾದವುಗಳು ಪುಣ್ಯಕರ್ಮಗಳು. ದಾನ, ದ್ರವ್ಯಶುದ್ಧಿ, ಕ್ರಿಯಾಶುದ್ಧಿ, ಮನಃಶುದ್ಧಿಗಳು ಅವಶ್ಯಕವಾಗಬೇಕು. ಇವುಗಳಲ್ಲಿ ಮನಃಶುದ್ಧಿಯು ಪ್ರಾಮುಖ್ಯವಾದುದಾಗಿದೆ. ಮನಸ್ಸು ಅಪವಿತ್ರವಾಗಿದ್ದರೆ ತೀರ್ಥಯಾತ್ರೆಯ ಫಲವು ಲಭಿಸಲಾರದು. ನಿತ್ಯ ಕರ್ಮಾನುಷ್ಠಾನಗಳನ್ನು ನೆರವೇರಿಸದೆ ಹೋದರೆ ತೀರ್ಥಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದು ನಿಷ್ಫಲವಾಗುವುದು. ಮಾನಸಿಕ ಮಾಲಿನ್ಯವನ್ನು ತೊಳೆಯದೆ ಹೋದರೆ ಗಂಗಾ ಸ್ನಾನವು ನಿರರ್ಥಕ.
ವಶಿಷ್ಠ ಮಹರ್ಷಿಯು ಗಂಗಾ ತಟದಲ್ಲಿ ತಪಸ್ಸು ಮಾಡುತ್ತಿದ್ದನು. ವಿಶ್ವಾಮಿತ್ರನು ದೊಡ್ಡ ತಪಸ್ವಿಯು. ಅವರಿಬ್ಬರಲ್ಲಿ ವೈಮನಸ್ಸು ಉಂಟಾಯಿತು. ಇಬ್ಬರು ಕಾಳಗ ಮಾಡತೊಡಗಿದರು. ಮಹಾ ತಪಸ್ವಿಗಳಾದ ಇವರಿಬ್ಬರಲ್ಲಿ ದ್ವೇಷ ಭಾವನೆಗಳನ್ನು ನಿವಾರಿಸಬೇಕಾದರೆ ಬ್ರಹ್ಮದೇವನು ಮಧ್ಯ ಪ್ರವೇಶ ಮಾಡಬೇಕಾಯಿತು. ತಪಸ್ವಿಯೇ ಇರಲಿ, ದೇವತೆಯೇ ಇರಲಿ, ವೇದಶಾಸ್ತ್ರ ಪಂಡಿತನೇ ಇರಲಿ, ಶ್ರೇಷ್ಠ ಪುರುಷನೆಂದು ಗಣಿಸಲ್ಪಟ್ಟವನೇ ಇರಲಿ, ಇಂಥವರು ಸಹ ಕಾಮ, ಕ್ರೋಧ, ಲೋಭ, ಮೋಹಾದಿಗಳಿಂದ ಸಂಪೂರ್ಣವಾಗಿ ನಿವೃತ್ತರಾಗುವುದು ಅತ್ಯಂತ ಕಠಿಣ. ಸತ್ಸಂಗ, ವೇದಾಂಗ ಶ್ರವಣ, ಭಗವತಿ ಜಗದಂಬೆಯ ಉಪಾಸನೆ ಮೊದಲಾದವುಗಳಿಂದ ಮನುಷ್ಯನು ಚಿತ್ತದ ಮಾಲಿನ್ಯವನ್ನು ಕಳೆದುಕೊಳ್ಳಲು ಪರಿಶ್ರಮಿಸಬೇಕು. ಹೀಗೆ ಮಾಡದೇ ಹೋದರೆ ಶ್ರೇಷ್ಠ ಪುರುಷರು ಕೂಡ ಪತಿತರಾಗುವರು. ವಶಿಷ್ಠ ಹಾಗೂ ನಿಮಿರಾಜ ಇವರು ಈ ಮಾತಿಗೆ ದೃಷ್ಟಾಂತವಾಗಿದ್ದಾರೆ. ಇಬ್ಬರು ಪರಸ್ಪರ ಶಾಪದಿಂದ ಕಷ್ಟಪಡಬೇಕಾಯಿತು. ಇದಕ್ಕೆ ಪ್ರಾರಬ್ಧ ಕರ್ಮದ ಪ್ರಭಾವವೆಂದೇ ಹೇಳಬೇಕು. 3 ಪ್ರಕಾರದ ಮಾಯಿಕ ಗುಣಗಳಿಂದ ಈ ಜಗತ್ತು ವ್ಯಾಪ್ತವಾಗಿದೆ. ಆದುದರಿಂದ ಎಂತಹ ತಪಸ್ವಿಯು ಮಾಯಿಕ ಗುಣವು ಸಂಪೂರ್ಣವಾಗಿ ನಷ್ಟವಾಗಲು ಸಾಧ್ಯವಿಲ್ಲ ಎಂದನು. ಆ ಬಳಿಕ ರಾಜೇಂದ್ರ, ನಿಮಿರಾಜನು ಇಕ್ಷಾಕುವಿನ 12ನೆಯ ಮಗ. ಅವನು ಗೌತಮ ಮುನಿಯ ಆಶ್ರಮದ ಬಳಿಯ ಜಯಂತಪುರ ರಾಜಧಾನಿಯಲ್ಲಿದ್ದ ರಾಜ್ಯಪಾಲನೆ ಮಾಡುತ್ತಿದ್ದನು. ಬ್ರಹ್ಮದೇವನ ಪುತ್ರನಾದ ವಶಿಷ್ಠನು ಇವನ ಕುಲಪುರೋಹಿತ. ನಿಮಿಯ ತಂದೆಯಾದ ಇಕ್ಷಾಕುವಿನ ಆಜ್ಞೆಯಿಂದ ಒಂದು ಮಹಾಯಜ್ಞವನ್ನು ನೆರವೇರಿಸಬೇಕೆಂದು ಯೋಚಿಸಿದನು. ಭೃಗು, ವಾಮದೇವ, ಅಂಗೀರ, ಗೌತಮ, ವಶಿಷ್ಠ, ಪುಲಸ್ತ್ಯ, ಋಷಿಕ, ಪುಲಹ, ಕೃತು ಮೊದಲಾದ ತಪಸ್ವಿ ಮುನಿಗಳಿಗೆ ಅವನು ಆಮಂತ್ರಣ ಕೊಟ್ಟಿದ್ದನು. ಯಜ್ಞಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಸಂಗ್ರಹಿಸಿದ್ದನು. ಅವನು ಈ ಯಜ್ಞದಲ್ಲಿ ಪುರೋಹಿತನಾದ ವಶಿಷ್ಠನನ್ನು ಸಂದರ್ಶಿಸಿ, ನಾನು ಒಂದು ಮಹಾಯಜ್ಞವನ್ನು ನೆರವೇರಿಸುವ ಸಂಕಲ್ಪ ಮಾಡಿರುವೆನು. ಆ ಯಜ್ಞದಲ್ಲಿ ನೀನು ಆಚಾರ್ಯನಾಗಬೇಕು. ನೀನು ಮಹಾಜ್ಞಾನಿಯಾಗಿದ್ದು ಈ ಯಜ್ಞ ಕಾರ್ಯವನ್ನು ನೀನೇ ನಿರ್ವಹಿಸಬೇಕು. ನಾನು 5 ವರ್ಷಗಳವರೆಗೆ ಯಜ್ಞದಲ್ಲಿ ದೀಕ್ಷಿತನಾಗುವೆನು. ಈ ಯಜ್ಞದಲ್ಲಿ ಪ್ರಾಮುಖ್ಯವಾಗಿ ಭಗವತಿ ಜಗದಂಬೆಯ ಆರಾಧನೆಯು ವಿಶೇಷ ರೂಪದಿಂದ ಜರುಗುವುದು. ನನ್ನ ಮನೆತನದ ಪುರೋಹಿತನಾದ ನೀನು ಯಜ್ಞದ ಸರ್ವಭಾರವನ್ನು ನಿರ್ವಹಿಸಬೇಕು ಎಂದು ಕೇಳಿಕೊಂಡನು. ನಿಮಿಯು ಹೀಗೆ ಹೇಳಿದ ಬಳಿಕ ವಶಿಷ್ಠನು, ರಾಜೇಂದ್ರ, ಈ ಮೊದಲೇ ನಾನು ಇಂದ್ರನು ಜರುಗಿಸುವ ಮಹಾಯಜ್ಞದಲ್ಲಿ ಆಚಾರ್ಯನಾಗಲು ಆಮಂತ್ರಣವನ್ನು ಸ್ವೀಕರಿಸಿರುವೆನು. ಅವನು ಪರಾಶಕ್ತಿ ಎಂಬ ಹೆಸರಿನ ಮಹಾಯಜ್ಞ ಬೇಗನೆ ನೆರವೇರಿಸತಕ್ಕವನು. ನಾನು ಇಂದ್ರನ ಯಜ್ಞವು ಸಮಾಪ್ತವಾದೊಡನೆ ಕೂಡಲೇ ಇಲ್ಲಿಗೆ ಬರುವೆನು. ಅಲ್ಲಿಯವರೆಗೆ ಯಜ್ಞ ಸಾಮಗ್ರಿಗಳನ್ನು ಜತನ ಮಾಡು ಎಂಬುದಾಗಿ ಹೇಳಿದನು. ವಶಿಷ್ಠನ ಮಾತು ಕೇಳಿ ನಿಮಿರಾಜನು ವಿಷಾದಗೊಂಡನು. ಅವನು ವಿನಯದಿಂದ, ಬ್ರಹ್ಮನ್, ನಾನು ಯಜ್ಞವನ್ನು ನೆರವೇರಿಸುವ ಸಂಕಲ್ಪ ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೆ ಆಮಂತ್ರಣ ಕೊಟ್ಟಿರುವೆನು. ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿರುವೆನು. ನೀನು ನನ್ನ ಮನೆಯ ನಿತ್ಯ ಆಚಾರ್ಯನು. ಹೀಗಿದ್ದು ನನ್ನ ಕಾರ್ಯವನ್ನು ನೆರವೇರಿಸದೆ ಬೇರೆ ಕಡೆಗೆ ಹೋಗುವುದು ನಿನಗೆ ಶೋಭಿಸಲಾರದು ಎಂದು ವಿಷಾದದಿಂದ ಹೇಳಿದನು. ರಾಜನು ಹೀಗೆ ಹೇಳಿದರು. ವಶಿಷ್ಠನು ಅವನ ಮಾತುಗಳನ್ನು ಅಲಕ್ಷಿಸಿ ಇಂದ್ರನ ಯಜ್ಞಕ್ಕೆ ಹೊರಟು ಹೋದನು. ಇದರಿಂದ ನಿಮಿರಾಜನಿಗೆ ಬಹಳ ಉದಾಸೀನನಾದನು. ಆಗ ಅವನು ಗೌತಮ ಮುನಿಯನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ಹಿಮಾಲಯ ಪರ್ವತದ ನಿಕಟದವಾಗಿದ್ದ ಸಮುದ್ರ ತೀರದಲ್ಲಿ ದೀಕ್ಷಿತನಾಗಿ ಮಹಾಯಜ್ಞವನ್ನು ನೆರವೇರಿಸಿದನು. ಇಂದ್ರಯಾಗವನ್ನು ನೆರವೇರಿಸಿದ ಬಳಿಕ ವಶಿಷ್ಠ ಮುನಿಯು ನಿಮಿರಾಜನನ್ನು ಭೇಟಿಯಾದನು. ಆಗ ರಾಜನು ತನ್ನ ಪುರೋಹಿತನನ್ನು ಸನ್ಮಾನಿಸಲಿಲ್ಲ. ಆದುದರಿಂದ ನೀನು ವಿದೇಹಿಯಾಗುವೆ, ನಿನ್ನ ದೇಹವು ಬೇಗನೆ ನಷ್ಟವಾಗುವುದು ಎಂಬುದಾಗಿ ಸಿಟ್ಟಿನಿಂದ ವಶಿಷ್ಠನು ನಿಮಿಗೆ ಶಾಪ ಕೊಟ್ಟನು. ಆಗ ನಿಮಿಯು, ಒಳ್ಳೆಯ ಮಾತಿನಿಂದ ಧರ್ಮಜ್ಞನಾದ ಗುರುದೇವ, ನಾನು ನಿನ್ನ ಯಜಮಾನನು. ನಾನು ನಿನ್ನನ್ನು ಬಹುವಿಧವಾಗಿ ಪ್ರಾರ್ಥಿಸಿದರೂ ನನ್ನ ಮಾತನ್ನು ನಿರ್ಲಕ್ಷಿಸಿ ನೀನು ಬೇರೆ ಕಡೆಗೆ ಹೋಗಿ ಬಿಟ್ಟೆ. ನೀನು ಬ್ರಹ್ಮನ ಪುತ್ರನಿದ್ದು ವಿದ್ವಾಂಸನು, ತಪಸ್ವಿಯೂ ಆಗಿರುವೆ, ಧರ್ಮಜ್ಞನಿರುವೆ, ಜ್ಞಾನಿ ಇರುವೆ. ಹೀಗಿದ್ದು ನನ್ನ ಮಾತನ್ನು ಧಿಕ್ಕರಿಸಿ ಲೋಭದಿಂದ ಇಂದ್ರಯಾಗಕ್ಕೆ ಹೊರಟು ಹೋದೆ. ಬ್ರಹ್ಮದೇವನ ಪುತ್ರನಾದ ನೀನು ಧರ್ಮ ಸೂಕ್ಷ್ಮದ ಬಗ್ಗೆ ಲಕ್ಷ್ಯ ಕೊಡದೆ ನಿರಪರಾಧಿಯಾದ ನನಗೆ ವ್ಯರ್ಥವಾಗಿ ಶಾಪ ಕೊಟ್ಟೆ. ನೀನು ಅಕಾರಣವಾಗಿ ನನಗೆ ಶಾಪ ಕೊಟ್ಟಿದ್ದರಿಂದ ನಾನು ನಿನಗೆ ಶಾಪ ಕೊಡುವೆನು. ನಿನ್ನ ದೇಹವು ನಷ್ಟವಾಗಿ ಹೋಗಲಿ ಎಂದು ಶಾಪ ಕೊಟ್ಟನು.
ಪರಸ್ಪರ ಶಾಪ ಕೊಟ್ಟದ್ದರಿಂದ ರಾಜ ನಿಮಿಯು ವಶಿಷ್ಠರು ಉದ್ವಿಗ್ನ ಮನಸ್ಕರಾದರು. ವಶಿಷ್ಠನು ಬ್ರಹ್ಮದೇವನ ಬಳಿಗೆ ಬಂದು ಈ ಸಂಗತಿಯನ್ನು ನಿವೇದಿಸಿದನು. ನಿಮಿಯ ಶಾಪದಿಂದ ದೇಹತ್ಯಾಗವಾಗಿ ಮತ್ತೊಂದು ದೇಹವನ್ನು ಪಡೆದ ಬಳಿಕ ನನ್ನ ಸ್ಥಿತಿಯು ಮೊದಲಿನಂತೆಯೇ ಉಳಿಯಬೇಕೆಂದು ಅವನು ಬ್ರಹ್ಮದೇವನಿಗೆ ತಿಳಿಸಿದನು. ಆಗ ಬ್ರಹ್ಮನು ಅವನಿಗೆ ಮಿತ್ರಾವರುಣರ ತೇಜದಲ್ಲಿ ಪ್ರವೇಶಿಸಿಕೊಂಡಿರಲು ತಿಳಿಸಿದನು. ತರುವಾಯ ವಶಿಷ್ಠನ ದೇಹತ್ಯಾಗವಾಯಿತು. ಅವನ ತೇಜವು ಮಿತ್ರಾವರುಣರಲ್ಲಿ ಪ್ರವಿಷ್ಟವಾಯಿತು. ಕೆಲವು ಕಾಲದ ಮೇಲೆ ಇಂದ್ರಸಭೆಯಲ್ಲಿ ಅಪ್ಸರೆಯಾದ ಊರ್ವಶಿಯು ಮಿತ್ರಾವರುಣರ ಆಶ್ರಮದ ಬಳಿಯಲ್ಲಿ ಬಂದಳು. ಮಿತ್ರಾವರುಣರು ಅವಳೊಡನೆ ವಿನೋದದಿಂದ ಮಾತನಾಡುತ್ತಿರುವಾಗ ಆ ಋಷಿಗಳು ಆ ಅಪ್ಸರೆಯಲ್ಲಿ ಮೋಹಿತರಾದರು. ಕೂಡಲೇ ಅವರ ವೀರ್ಯವು ಒಂದು ಕುಂಭದಲ್ಲಿ ಸ್ಖಲನವಾಯಿತು. ಆಗ ಆ ಕುಂಭದಲ್ಲಿ ಇಬ್ಬರು ಕುಮಾರರು ಪ್ರಕಟವಾದರು. ಮೊದಲನೆಯವರು ಅಗಸ್ತ್ಯೆಂದು, ಎರಡನೆಯವನಿಗೆ ವಶಿಷ್ಠನೆಂದು ಹೆಸರು ಬಂದಿತು. ಅಗಸ್ತ್ಯು ಜನಿಸಿದ ಕೂಡಲೇ ತಪಾಚರಣೆಗೆ ತೆರಳಿದನು. ವಶಿಷ್ಠನು ಇಕ್ಷಾಕುವಿನ ಪುರೋಹಿತನಾದನು. ನಿಮಿಯು ಹೊಸ ಶರೀರ ಧಾರಣೆ ಮಾಡಲು ಮನಸ್ಸು ಮಾಡಲಿಲ್ಲ. ಸಮಸ್ತ ಪ್ರಾಣಿಗಳ ನೇತ್ರದಲ್ಲಿ ವಾಯುರೂಪದಿಂದ ವಿಚರಿಸುವೆನೆಂದು ಅವನು ಎಲ್ಲ ಋಷಿಗಳಿಗೆ ತಿಳಿಸಿದನು. ತನ್ನ ಇಚ್ಛೆಯನ್ನು ಈಡೇರಿಸಬೇಕೆಂದು ಅವನು ಭಗವತಿ ಜಗದಂಬೆಯನ್ನು ಪ್ರಾರ್ಥಿಸಿದನು. ಜಗದಂಬೆಯು ಅವನಿಗೆ ಪ್ರತ್ಯಕ್ಷಳಾಗಿ ಅವನ ಇಚ್ಛೆಯಂತೆ ವರಪ್ರದಾನ ಮಾಡಿದಳು. ತರುವಾಯ ಎಲ್ಲ ಋಷಿಗಳು ನಿಮಿಯ ಸ್ಥೂಲ ಶರೀರವನ್ನು ಹಾಗೆಯೇ ಇರಿಸಿ ದಂಡದಿಂದ ಅವನ ಶರೀರವನ್ನು ಮಂಥನ ಮಾಡಿದರು. ಕೂಡಲೇ ಅವನ ದೇಹದಿಂದ ಒಬ್ಬ ಬಾಲಕನು ಉತ್ಪನ್ನನಾದನು. ಆ ಬಾಲಕನು ಅರಣಿಮಂಥನದಿಂದ ಉತ್ಪನ್ನವಾದುದರಿಂದ ಮಿಥಿ ಎಂತಲೂ, ತಂದೆಯ ಶರೀರದಿಂದ ಹೊರಬಂದುದರಿಂದಲ ಜನಕ ಎಂತಲೂ ಅವನಿಗೆ ಹೆಸರು ಬಂದಿತು. ನಿಮಿಯು ವಿದೇಹದಿಂದ ಹುಟ್ಟಿ ಬಂದಿದ್ದರಿಂದ ಅವನ ಮನೆತನಕ್ಕೆ ವಿದೇಹ ಎಂಬ ಹೆಸರು ಬಂದಿತು. ಜನಕನು ಗಂಗಾ ತೀರದಲ್ಲಿ ಒಂದು ನಗರವನ್ನು ಕಟ್ಟಿದನು. ಆ ನಗರವು ಮಿಥಿಲಾ ಎಂದು ಪ್ರಸಿದ್ಧವಾಯಿತು. ಜನಕ ರಾಜ ಮನೆತನದ ರಾಜಧಾನಿಯಾಯಿತು. ಆ ವಂಶಕ್ಕೆ ವಿದೇಹವೆಂಬ ಹೆಸರು ಬಂದಿತು. ಮುಂದೆ ಋಷಿಯು ಕಥೆಯನ್ನು ಹೇಳುತ್ತಾ, ಜನಮೇಜಯ ರಾಜ, ಜಗತ್ತಿನಲ್ಲಿ ಕ್ಷಮಾಶೀಲ ಮನುಷ್ಯರು ದೊರೆಯುವುದು ಕಠಿಣ. ಕಾಮ, ಕ್ರೋಧ, ಲೋಭಾದಿಗಳು ಮನುಷ್ಯನಲ್ಲಿ ಇದ್ದೇ ಇರುವವು. ಇವು ಮಾನವನಿಗೆ ಪ್ರಬಲ ಶತ್ರುಗಳು. ವಶಿಷ್ಠ ಮುನಿಯು ಬ್ರಹ್ಮಪುತ್ರನು, ದೊಡ್ಡ ತಪಸ್ವಿಯು. ಆದರೂ ಅವನು ತ್ರಿಗುಣಾತೀತನಾಗಿರಲಿಲ್ಲ. ಮಹಾತ್ಮನಾದ ಕಪಿಲ ಮಹರ್ಷಿಯು ಶಾಂಖ್ಯಶಾಸ್ತ್ರ ಪರಿಣಿತನು, ಯೋಗೇಶ್ವರನು. ಆದರೆ ದೈವ ವಿಧಾನದಲ್ಲಿ ತಪ್ಪಿಸಲು ಅವನಿಂದ ಸಾಧ್ಯವಾಗಲಿಲ್ಲ. ಅವನು ಸಗರ ಪುತ್ರರನ್ನು ಶಾಪದಿಂದ ಭಸ್ಮ ಮಾಡಿದನು. ಕಾರ್ಯಕಾರಣ ರೂಪ ಅಹಂಕಾರದಿಂದ ಸೃಷ್ಟಿಯು ಉತ್ಪನ್ನವಾಗಿದೆ. ಆದುದರಿಂದ ಮಾನವನು ಆ ಗುಣಗಳಿಂದ ಮುಕ್ತನಾಗಲಾರನು. ಸಂಪೂರ್ಣ ಪ್ರಾಣಿಗಳ ಗುಣಗಳು ವ್ಯವಸ್ಥಾಪಕನು ಭಗವಾನ್ ಶಂಕರನು. ಅವನ ಇಚ್ಛೆಯಂತೆ ಕೆಲವು ಪ್ರಾಣಿಗಳಲ್ಲಿ ಸತ್ವಗುಣವು ಅಧಿಕ, ಕೆಲವು ಪ್ರಾಣಿಗಳಲ್ಲಿ ರಾಜಸ ಗುಣವು, ಕೆಲವು ಪ್ರಾಣಿಗಳಲ್ಲಿ ತಾಮಸ ಗುಣವು ಅಧಿಕವಾಗಿರುವುದು. ಪರಮಪ್ರಭು ಪರಮಾತ್ಮನು ನಿರ್ಗುಣನು, ನಿರ್ಲೇಪನು, ಅವಿನಾಶಿಯು, ಅಪ್ರಮೇಯನು, ಸನಾತನ ಸ್ವರೂಪನು ಆಗಿರುವನು. ಅವನನ್ನು ಸಂದರ್ಶಿಸುವಲ್ಲಿ ನೇತ್ರಗಳು ಅಸಫಲವಾಗುವವು. ಈ ನಿರ್ಗುಣ ಪರಮಾತ್ಮನೊಡನೆ ಪರಮಶಕ್ತಿಯು ವಿರಾಜಮಾನಳಾಗಿರುವಳು. ಅವಳು ನಿರ್ಗುಣ, ನಿರಾಕಾರಳು. ಪರಬ್ರಹ್ಮ ಪರಮಾತ್ಮ ಮತ್ತು ಪರಾಶಕ್ತಿ ಇವರಲ್ಲಿ ಏನೂ ಭೇದವಿಲ್ಲ. ಇವರು ಏಕರೂಪವಂತರು. ರಾಜೇಂದ್ರ, ಶಬ್ದಜ್ಞಾನದಿಂದ ಪ್ರಯೋಜನವಾಗುವುದಿಲ್ಲ. ಅನುಭವ ಜ್ಞಾನವು ಪ್ರಾಮುಖ್ಯವಾಗಿದೆ. ಕಾಮ ಕ್ರೋಧಾದಿಗಳ ಉಗಮಸ್ಥಾನವಾಗಿರುವ ಮನಸ್ಸು ಸ್ವಾಧೀನದಲ್ಲಿರಿಸಿಕೊಳ್ಳಬೇಕು. ಈ ನಿಗ್ರಹವಿಲ್ಲದ್ದರಿಂದ ನಿಮಿಯು ವಶಿಷ್ಠನಿಗೆ ಶಾಪ ಕೊಟ್ಟನು. ಯಯಾತಿಗೆ ಶುಕ್ರಾಚಾರ್ಯನು ವೃದ್ಧತ್ವ ಹೊಂದುವಂತೆ ಶಾಪ ಕೊಟ್ಟಾಗ ಯಯಾತಿಯು ತನ್ನ ಆಚಾರ್ಯನಿಗೆ ಶಾಪ ಕೊಡಲಿಲ್ಲ. ಎಲ್ಲವೂ ಅವರ ಸ್ವಭಾವವನ್ನು ಅವಲಂಬಿಸಿದೆ. ಒಬ್ಬರ ಗುಣದಂತೆ ಮತ್ತೊಬ್ಬರ ಗುಣವೂ ಇರುವುದಿಲ್ಲ. ಇದಕ್ಕೆ ಭೃಗುವಂಶೀಯ ಬ್ರಾಹ್ಮಣರು ಹೈಹಯ ವಂಶದ ಕುಲೋಪರೋಹಿತರಾಗಿದ್ದರು. ಹೈಹಯ ರಾಜರು ಕೋಪಾವಿಷ್ಟರಾಗಿ ಧನಲೋಭದಿಂದ ಭಾರ್ಗವ ಕುಲದ ಬ್ರಾಹ್ಮಣರ ವಂಶವನ್ನೇ ನಾಶ ಮಾಡಿದರು. ಬ್ರಹ್ಮಹತ್ಯೆಯಂತಹ ಮಹಾಪಾತಕವನ್ನು ಮಾಡಲು ಅವರು ಹಿಂಜರಿಯಲಿಲ್ಲ. ಜನಮೇಜಯ, ಕಾಮ, ಕ್ರೋಧ, ಲೋಭ, ಅಹಂಕಾರ ಮೊದಲಾದವುಗಳು ಮಾನವ ಗುಣಗಳಲ್ಲಿ ಸಹಜ ಗುಣಗಳು. ಇವುಗಳನ್ನು ಸಂಪೂರ್ಣ ನಾಶ ಮಾಡುವುದು ಅಸಾಧ್ಯ. ದೇವದಾನವರಲ್ಲಿಯೂ ಈ ಗುಣಗಳಿವೆ. ಆದುದರಿಂದ ಅವರಲ್ಲಿ ಸಂಘರ್ಷಣೆಯುಂಟಾಗುವುದು. ವಶಿಷ್ಠ ನಿಮಿಗಳ ದೇಹತ್ಯಾಗಕ್ಕೆ ಈ ಗುಣಗಳೇ ಪ್ರಾಮುಖ್ಯವಾಗಿವೆ. ವಶಿಷ್ಠನು ಮೈತ್ರಾವರುಣಿಯಾಗಿಯೂ ನಿಮಿಯು ಪ್ರತಿಯೊಂದು ಪ್ರಾಣಿಯ
ಕಣ್ಣಿನಲ್ಲಿ ವಾಯುರೂಪವಾಗಿಯೂ ತಲೆದೋರಿದರು. ಜನಮೇಜಯನು ಆಗ ವ್ಯಾಸನನ್ನು ಉದ್ದೇಶಿಸಿ, ಬ್ರಹ್ಮನ್, ಹೈಹೇಯ ವಂಶದ ರಾಜರು ಭೃಗುಕುಲದ ಬ್ರಾಹ್ಮಣರನ್ನು ವಧಿಸುವಂತಹ ದುಷ್ಕೃತ್ಯಗಳನ್ನು ಏಕೆ ಜರುಗಿಸಿದರು? ಭೃಗುವಂಶದ ಬ್ರಾಹ್ಮಣರು ಹೈಹೇಯ ರಾಜಮನೆತನದ ಪುರೋಹಿತರು. ಹೀಗಿದ್ದು ಹೈಹೇಯರು ಬ್ರಹ್ಮಹತ್ಯಾ ದೋಷವನ್ನು ಏಕೆ ಮಾಡಿದರು ಎಂಬುದಾಗಿ ಕೇಳಿದನು. ಆಗ ವ್ಯಾಸಮುನಿಯು, ಕುರು ಸಾರ್ವಭೌಮ, ಹೈಹೇಯ ವಂಶದಲ್ಲಿ ಕಾರ್ತ್ಯವೀರ್ಯನೆಂಬ ರಾಜನು ಆಗಿ ಹೋದನು. ಅವನು ದತ್ತಾತ್ರೇಯ ಮುನಿಯ ಭಕ್ತನಾಗಿದ್ದನು. ದತ್ತಾತ್ರೇಯನು ತ್ರಿಮೂರ್ತಿ ರೂಪನಾಗಿದ್ದು ಅವನು ಕಾರ್ತ್ಯವೀರ್ಯನಿಗೆ ಸಹಸ್ರಭುಜಗಳ ಬಲಗಳನ್ನು ಕೊಟ್ಟಿದ್ದನು. ಆದುದರಿಂದ ಜನರು ಅವನನ್ನು ಸಹಸ್ರಾರ್ಜುನನೆಂದೇ ಕರೆಯುತ್ತಿದ್ದರು. ಭಗವತಿ ಜಗದಂಬೆಯು ಆ ನರೇಶನ ಇಷ್ಟ ದೇವತೆಯಾಗಿದ್ದಳು. ಇವನಿಗೆ ಭೃಗುವಂಶೀಯ ಬ್ರಾಹ್ಮಣರು ಪುರೋಹಿತರಾಗಿದ್ದರು. ಕಾರ್ತ್ಯವೀರ್ಯನು ಮಹಾಧಾರ್ಮಿಕನಾಗಿದ್ದನು. ಇವನು ಅಸಂಖ್ಯಾತ ಯಜ್ಞಯಾಗಾದಿಗಳನ್ನು ನೆರವೇರಿಸಿದನು. ಅವನು ಪ್ರಚುರವಾದ ಸಂಪತ್ತನ್ನು ಆಗ ಬ್ರಾಹ್ಮಣರಿಗೆ ದಾನ ಮಾಡಿದನು. ಅವನು ಬಹುಕಾಲ ರಾಜ್ಯವಾಳಿದನು. ಅವನು ಸ್ವರ್ಗವಾಸಿಯಾದ ಬಳಿಕ ಹೈಹೇಯ ವಂಶದ ಕ್ಷತ್ರಿಯರು ನಿರ್ಧನರಾದರು. ಒಮ್ಮೆ ಹೈಹೇಯ ಕ್ಷತ್ರಿಯ ರಾಜನು ಭೃಗುವಂಶೀಯ ಬ್ರಾಹ್ಮಣರ ಬಳಿಗೆ ಹೋಗಿ ಧನವನ್ನು ಯಾಚಿಸಿದನು. ಭೃಗುವಂಶೀಯ ಪುರೋಹಿತರು ಎಲ್ಲ ಸಂಪತ್ತನ್ನು ಭೂಮಿಯಲ್ಲಿ ಹುಗಿದಿಟ್ಟಿದ್ದರು. ಆಗ ಅವರು ರಾಜನಿಗೆ ಧನ ಸಂಪತ್ತನ್ನು ಕೊಡಲಿಲ್ಲ. ರಾಜನು ಸಂಪತ್ತಿನ ಆಶೆಯಿಂದ ತಮ್ಮನ್ನು ಹಿಂಸಿಸುವನೆಂದ ಭಯದಿಂದ ಅವರು ಬೇರೆ ಕಡೆಗೆ ಹೊರಟು ಹೋದರು. ತರುವಾಯ ಹೈಹೇಯ ಮನೆತನದ ಕ್ಷತ್ರಿಯರು ಭೃಗುವಂಶದ ಬ್ರಾಹ್ಮಣರ ಆಶ್ರಮಕ್ಕೆ ಬಂದರು. ಆಶ್ರಮಗಳೆಲ್ಲವೂ ನಿರ್ಜನವಾಗಿದ್ದವು. ಆಗ ಕ್ಷತ್ರಿಯರು ಅವರ ಆಶ್ರಮದಲ್ಲಿದ್ದ ಭೂಮಿಯನ್ನು ಅಗೆದು ಹೇರಳ ಸಂಪತ್ತನ್ನು ತೆಗೆದುಕೊಂಡರು. ಭೃಗುವಂಶೀಯ ಬ್ರಾಹ್ಮಣರ ಆಶ್ರಮಗಳಿದ್ದ ಎಲ್ಲಾ ದ್ರವ್ಯವನ್ನು ಹೈಹೇಯ ಕ್ಷತ್ರಿಯರು ದೋಚಿಕೊಂಡು ಹೋದರು. ಎಲ್ಲಿ ಎಲ್ಲಿ ಭೃಗುವಂಶದ ಬ್ರಾಹ್ಮಣರು ವಾಸವಾಗಿರುವರೋ ಅಲ್ಲಿ ಅಲ್ಲಿ ಕ್ಷತ್ರಿಯ ಹೈಹೇಯರು ಹೋಗಿ ಅವರನ್ನು ಕೊಂದು ಸಂಪತ್ತನ್ನು ಸುಲಿದರು. ಈ ಮಾರಣ ಹೋಮವು ಬಹುಕಾಲ ನಡೆಯಿತು. ಹೈಹೇಯ ಭೃಗುವಂಶದ ಬೇಟೆಯನ್ನೇ ಆಡಿದರು. ಹೈಹೇಯ ವಂಶದ ಕ್ಷತ್ರಿಯರಿಗೆ ಅಂಜಿದ ಭಾರ್ಗವ ವಂಶದ ಬ್ರಾಹ್ಮಣರು ತಮ್ಮ ಸ್ತ್ರೀ ಪುತ್ರರೊಡನೆ ಹಿಮಾಲಯ ಪರ್ವತಕ್ಕೆ ತೆರಳಿದರು. ಭಾರ್ಗವ ಸ್ತ್ರೀಯರು ತಮ್ಮ ಮೇಲೆ ಬಂದ ವಿಪತ್ತಿನ ನಿವಾರಣೆಗಾಗಿ ಜಗದಂಬೆಯ ಉಪಾಸನೆಯಲ್ಲಿ ತೊಡಗಿದರು. ಅವರು ಮೃತ್ತಿಕೆಯಿಂದ ಗೌರಿಯನ್ನು ನಿರ್ಮಿಸಿ ಪೂಜಿಸತೊಡಗಿದರು. ಆಗ ಭಾರ್ಗವ ವಂಶದ ಒಬ್ಬ ಸ್ತ್ರೀಯಿಂದ ಒಬ್ಬ ಕುಮಾರನು ಜನಿಸಿದನು. ಅವನು ಪ್ರಬುದ್ಧನಾದ ಬಳಿಕ ಹೈಹೇಯ ಕ್ಷತ್ರಿಯರನ್ನು ಪರಾಭವಗೊಳಿಸಿ ಭಾರ್ಗವ ಬ್ರಾಹ್ಮಣ ಕುಲವನ್ನು ನಿಷ್ಕಂಟಕಗೊಳಿಸಿದನು. ಜನಮೇಜಯ, ಹೈಹೇಯ ವಂಶವು ಉತ್ಪನ್ನವಾದ ಸಂಗತಿಯನ್ನು ವಿಚಾರಿಸಿದ ಬಳಿಕ ವ್ಯಾಸಮುನಿಯು, ಮಹಾರಾಜ, ಭಗವತಿ ಲಕ್ಷ್ಮೀದೇವಿಯ ಶ್ರೀ ವಿಷ್ಣುವಿನ ಶಾಪದಿಂದ ಅಶ್ವರೂಪವನ್ನು ಧರಿಸಿ ಯಮುನಾ ತಪಸಾ ನದಿಗಳ ಸಂಗಮದಲ್ಲಿ ಇದ್ದಂತಹ ಸುಪರ್ಣಾಕ್ಷವೆಂಬ ಕ್ಷೇತ್ರದಲ್ಲಿ ಭಗವಾನ್ ಶಂಕರನ ಆರಾಧನೆಯಲ್ಲಿ ತೊಡಗಿದಳು. ಭಗವಾನ್ ಶಿವನು ಲಕ್ಷ್ಮೀದೇವಿಯ ತಪಕ್ಕೆ ಮೆಚ್ಚಿದನು. ಅವನು ಲಕ್ಷ್ಮೀದೇವಿಯ ಇಚ್ಛೆಯಂತೆ ಭಗವಾನ್ ಹರಿಯನ್ನು ಭೇಟಿಯಾಗಿ ಅವನನ್ನು ವೈಕುಂಠದಿಂದ ಲಕ್ಷ್ಮೀದೇವಿಯ ಬಳಿಗೆ ಕರೆತಂದನು. ಶ್ರೀ ವಿಷ್ಣುವು ಅಶ್ವರೂಪವನ್ನು ಧರಿಸಿ ಪ್ರಿಯ ಪತ್ನಿಯನ್ನು ಕಂಡನು. ಅವರಿಬ್ಬರು ಆ ಪಾವನಕರ ಕ್ಷೇತ್ರದಲ್ಲಿ ಹಲವು ಕಾಲ ವಾಸಿಸಿದರು. ಆ ವೇಳೆಯಲ್ಲಿ ಲಕ್ಷ್ಮಿಯ ಉದರದಿಂದ ಒಬ್ಬ ದಿವ್ಯ ಕುಮಾರನು ಜನಿಸಿದನು. ಆ ಮಗುವನ್ನು ವಿಷ್ಣುವು ಅಲ್ಲಿಯೇ ಬಿಟ್ಟು ಲಕ್ಷ್ಮಿಯೊಡನೆ ವೈಕುಂಠಕ್ಕೆ ತೆರಳಿದನು. ಅಶ್ವಿನಿ ರೂಪಿ ವಿಷ್ಣು ಲಕ್ಷ್ಮಿಯರಿಗೆ ಜನಿಸಿದ್ದರಿಂದ ಆ ವಂಶಕ್ಕೆ ಹೈಹೇಯ ಎಂಬಂತಹ ಹೆಸರು ಬಂದಿತು. ಆ ಮಗುವಿಗೆ ಏಕವೀರನೆಂದು ನಾಮಕರಣ ಮಾಡಿದರು. ಏಕವೀರನು ಏಕಾವಲಿ ಎಂಬ ಕನ್ಯೆಯನ್ನು ವರಿಸಿದನು. ಆ ದಂಪತಿಗಳ ಉದರದಿಂದ ಕೃತವೀರ್ಯನೆಂಬ ರಾಜನು ಜನಿಸಿದನು. ಕೃತವೀರ್ಯನ ಪುತ್ರನೇ ದತ್ತಾತ್ರೇಯನ ಭಕ್ತನಾದ ಕಾರ್ತ್ಯವೀರ್ಯನು. ಇವನು ಭೃಗುವಂಶದ ಪರಶುರಾಮನಿಂದ ಹತನಾದನು. ಇವನ ವಂಶದ ಹೈಹೇಯ ಕ್ಷತ್ರಿಯರು ಭೃಗುವಂಶದ ಬ್ರಾಹ್ಮಣ ಕುಲವನ್ನು ನಾಶ ಮಾಡಿದರು ಎಂಬುದಾಗಿ ಭಗವಾನ್ ವ್ಯಾಸನು ಜನಮೇಜಯ ಮಹಾರಾಜನಿಗೆ ಹೇಳುತ್ತಾನೆ. ನಾಳೆ ಏಕವೀರ ಮತ್ತು ಏಕಾವಲಿಯ ಸಂಬಂಧಿತವಾದಂತಹ ಕಥೆಯನ್ನು ನಾವು ಕೇಳೋಣ. ಎಲ್ಲರಿಗೂ ನಮಸ್ಕಾರ.